Good morning, ladies and gentlemen. My name is Didi, and I am a receptionist on a World Cruise. And please subscribe and like for the Chitroloka. Thank you. ನೋಡಿ ಸ್ನೇಹಿತರೆ, ಕ್ರೂಸ್ನಲ್ಲಿ ರಾತ್ರಿ ಸಮಯ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಸುತ್ತಲೂ ಸಮುದ್ರದಲ್ಲಿ ಮಧ್ಯದಲ್ಲಿ ಅಲ್ಲಲ್ಲಿ ಇವಾಗ ನಾವು ಯಾವ ತರ ಕ್ರೂಸ್ಗೆ ಇಲ್ಲಿ ಬಂದಿದ್ದೀವಿ ಅದೇ ತರ ಎಲ್ಲಾ ಕಡೆನೂ ಇದೆ. ಇದು ಹೇಗ್ ಕಾಣುತ್ತೆ ಅಂದ್ರೆ ಹೆಚ್ಚು ಕಡಿಮೆ ಸಮುದ್ರದಲ್ಲಿ ಕೆಲವು ಕಡೆ ಸೀರಿಯಲ್ ಸೆಟ್ಸ್ ಹಾಕ್ದಂಗಿದೆ. ಹಾಗೆ ಮುಂದಕ್ಕೆ ಹೋಗೋಣ. ಸುತ್ತಲೂ ನೋಡಿ ಎಲ್ಲ ಒಂಥರ ಹೆಂಗೆ ಲೈಟಿಂಗ್ ಮಾಡಿರೋ ಇದ್ರ ತರ ಕಾಣ್ತಾ ಇರುತ್ತೆ. ಈಗ ನಮ್ಮ ಕ್ರೂಸ್ ನಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಹಾಗೆ ನೋಡಿ ಸ್ನೇಹಿತರೆ, ಈ ಕಡೆ ನಮ್ಮ ಬಲಭಾಗದಲ್ಲಿ ಒಂದು ಕ್ರೂಸ್ ನಿಂತಿದೆ, ಅಲ್ಲೂ ನೋಡಿ ಹೇಗಿರುತ್ತೆ ಅಂತ. ಇಲ್ಲಿ ಒಂಥರ ಈ ರಾತ್ರಿ ಕಳೆಯೋದೇ ಗೊತ್ತಾಗಲ್ಲ. ಈಗ ನಮ್ಮ ಭಾರತ ದೇಶದಲ್ಲಿ ಹೆಚ್ಚು ಕಡಿಮೆ ಈ ಒಂದು ಟೈಮಲ್ಲಿ 7:15ರಿಂದ 7:15 ಇರ್ಬೋದು. ಇಲ್ಲಿ ಇನ್ನು 9 ಗಂಟೆ 10 ನಿಮಿಷ. ನಮ್ಗೆ ಅಷ್ಟು ಜಲ್ದಿ ಎಲ್ಲವೂ ಕ್ಲೋಸ್ ಮಾಡಿಬಿಟ್ರು. ಊಟ ಏನು ಕೊಡಬೇಕು ಎಲ್ಲ ಕೊಟ್ಟು ಮಲ್ಕಳಿ ಹೋಗಿ ಅನ್ನೋ ಥರದಲ್ಲಿ ಪ್ರತಿ ಒಂದು ಕ್ಲೋಸ್ ಆಗೋಗಿದೆ. ಹಾಗೆ ಇಲ್ಲೊಂದಷ್ಟು ಜನ ಈ ಅರ್ಜೆಂಟೈನಾ ಕಡೆಯಿಂದ ಬಂದಿದ್ದಾರೆ. ನಾವು ಮಧ್ಯಾಹ್ನ ಅವ್ರನ್ನ ಮಾತಾಡ್ಸಿದ್ವಿ. ಅವ್ರುಗಳು ಕೂತ್ಕೊಂಡು ಅವರ ಒಂದು ಭಾಷೆಯಲ್ಲಿ ಹರಟೆ ಹೊಡ್ಕೊಂಡು ನೆಮ್ಮದಿಯಾಗಿ ಕಾಲ ಕಳೀತಾ ಇದ್ದಾರೆ. ಇದು ಒಂಥರ ಹೊಸ ಅನುಭವ ನನಗೆ. ಚೆನ್ನಾಗಿ ಕಾಣ್ತಾ ಇದೆ ಎಲ್ಲನೂ. ನಾನು ಯಾವತ್ತೂ ಯಾವ ಇದರಲ್ಲೂ ಸಮುದ್ರದ ಮಧ್ಯದಲ್ಲಿ ಇಷ್ಟೊತ್ತಲ್ಲಿ ಕಾಲ ಕಳೆದಿದ್ದು ಇಲ್ಲವೇ ಇಲ್ಲ. ಸೊ ನಾನು ಕಾಲ ಕಳೀತಾ ಇದ್ದೀನಲ್ವಾ, ಹಾಗೆ ನಿಮ್ಗಳಿಗೂ ತೋರ್ಸೋಣ ಅಂತ ಹೇಳಿ ನಾನು ಬಂದೆ ರಾತ್ರಿ. ಇದು ನೋಡಿ ಫುಲ್ಲು ನಮ್ದೇನು ಟೆರಾಸ್ ಮೇಲೆ ನನಗೇನು ರೂಮ್ ಕೊಟ್ಟಿದಾರಲ್ಲ, ಇದು ಸುತ್ತಲೂ ರೌಂಡ್ ಹೊಡಿತಾ ಇದ್ದೀನಿ. ಹಾಗೆ ಕೆಳಗಡೆನೂ ಹೋಗೋಣ, ಅಲ್ಲಿ ಯಾವ ರೀತಿ ಇರುತ್ತೆ ಎಷ್ಟೊತ್ತಿನಲ್ಲಿ ಎಲ್ಲವೂ ನೋಡೋಣ. ನಾನು ನಿಮಗೆ ಒಂದು ಇದನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದೆ, ಏನು ಪೈಲಟ್, ಅಂದರೆ ಈ ಕ್ರೂಸಿನ ಪೈಲಟ್, ಕ್ಯಾಪ್ಟನ್ ಅಂತ ಕರೀತಾರೆ. ಅವರ ಒಂದು ರೂಮನ್ನು ಹಾಗೆ ತೋರಿಸ್ತೀನಿ. ಎಲ್ಲರೂ ಆಫ್ ಮಾಡಿ ಖಾಲಿ. ಹಾಗೆ ಇನ್ನೊಂದು ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಾನು ಸುಮಾರು ದೊಡ್ಡ ಹಡಗುಗಳು ಅಥವಾ ಕ್ರೂಸ್ ಏನಂತ ಕರೀತಾರೆ ಎಲ್ಲವೂ ನಿಂತಿದ್ದಾವೆ ನೋಡಿ ಸ್ನೇಹಿತರೆ. ಹಾಗೆ ಫುಲ್ಲು ಒಂದು ರೌಂಡ್ ಬಂದಿದ್ದೀನಿ. ನಿಮಗೆ ಕೆಳಗಡೆನೂ ಕರ್ಕೊಂಡು ಹೋಗ್ತೀನಿ. ಅಟ್ಮಾಸ್ಫಿಯರ್ ಹೇಗಿರುತ್ತೆ ನೋಡ್ಕೊಂಡು ಬರೋಣ. ಈ ರಾತ್ರಿ ಹೊತ್ತು ಇಲ್ಲಿ ಹೇಗಿರುತ್ತೆ ಒಂದು ರೌಂಡ್ ನಿಮಗೆ ತೋರಿಸಿದ್ದೀನಿ. ಈಗ ಮೆಟ್ಲು ಇಳ್ಕೊಂಡು ಹೋಗ್ತಾ ಇದ್ದೀನಿ. ಒಂದೊಂದು ಫ್ಲೋರು ಹೇಗೆ ಇರುತ್ತೆ. ಬಹಳ ಜನ ಮಲಗ್ಬಿಟ್ಟಿದ್ದಾರೆ, ಆಗ್ಲೇ ಬಹಳ ಜನ ಮಲಗ್ಬಿಟ್ಟಿದ್ದಾರೆ. ಅದು ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಒಂದು ಅಭ್ಯಾಸ. ಈಗ ಇಲ್ಲಿ ಸೆಕೆಂಡ್ ಫ್ಲೋರ್ ಬಂದಿದ್ದೀನಿ. ಹಾಗೆ ಗ್ರೌಂಡ್ಗೆ ಹೋಗ್ಬೋಣ ಬನ್ನಿ. ಎಲ್ಲೂ ನೋಡಿದ್ರೆ ಎಲ್ಲ ಖಾಲಿ. ಬೆಳಗ್ನತ್ತು ಜಗಮಗ ಅಂತಿರುತ್ತೆ. ಇಷ್ಟೊತ್ತಲ್ಲಿ ಎಲ್ಲ ಖಾಲಿ. ಇದು ಒಂದು ರೆಸ್ಟೋರೆಂಟ್ ಓಪನ್ ಇದೆ, ಅವರು ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಇದೇ ಕ್ರೂಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಜನಗಳು ನೆಮ್ಮದಿಯಾಗಿ ಈಗ ಪಾಪ ಅವ್ರ ಎಲ್ಲರಿಗೂ ಬಡಿಸಿ ಎಲ್ಲ ಆದ್ಮೇಲೆ ಈಗ ಅವರು ಊಟ ಮಾಡ್ತಾ ಇದ್ದಾರೆ. ಇದು ಅವರ ಒಂದು ದಿನನಿತ್ಯದ ಪದ್ಧತಿ. ನೋಡಿದ್ರ, ಇಲ್ಲಿರ್ತಕ್ಕಂಥ ಸ್ಟಾಫ್ ಎಲ್ಲ ಈಗ ಊಟ ತಿಂಡಿ ಮಾಡ್ಕೊಂಡು ಕೂತಿದ್ದಾರೆ. ಯಾಕಂದ್ರೆ ಅವರು ಬೆಳಗಿಂದ ನಮ್ಗಳಿಗೆ ಸರ್ವಿಸ್ ಕೊಟ್ಟು ಅವ್ರಿಗೂ ಒಂಥರ ಸ್ಟ್ರೈನ್ ಆಗಿದೆ. ಬಾರ್ ಕೌಂಟರ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನೋಡಿ ಕತ್ಲಿನಲ್ಲಿ ಆ ಕಡೆ ಒಂದು ಶಿಪ್ ನಿಂತಿದೆ, ಕ್ರೂಸ್. ಎಷ್ಟು ಲೈಟಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಇಟ್ಟಿದ್ದಾರೆ. ಇದು ಈ ಒಂದು ಜಾಗದ ದಿನನಿತ್ಯದ ಕಾಯಕ. ನಮ್ಮಂತ ಟೂರಿಸ್ಟ್ನೆಲ್ಲ ಕರ್ಕೊಂಬರ್ತಾರೆ. ಕ್ರೂಸಲ್ಲಿ ಎಲ್ಲ ಕಡೆ ರೌಂಡ್ ಓಡಿಸ್ತಾರೆ. ಸಮುದ್ರದಲ್ಲಿ ಒಂದು ರಾತ್ರಿ ಇಲ್ಲಿ ಕಳೀತಾರೆ. ಬೆಳಗಾದು ಕಣ್ಬಿಟ್ಟು ರೂಮಿಂದ ಹೊರಗಡೆ ಬಂದಾಗ ಕಾಣೋದು ನಮಗಾಗಿ ತಯಾರಾದ ಅಂಥ ಒಂದು ಬಿಸಿ ಬಿಸಿ ಕಾಫಿ, ಟೀ ಮತ್ತು ಒಂದು ಸ್ನ್ಯಾಕ್ಸು, ಜೊತೆಲೆ ಸಣ್ಣದಾದ ಒಂದು ಕೇಕು, ಸ್ವೀಟ್ ಕೊಟ್ಟಿರ್ತಾರೆ. ಎಲ್ಲದಕ್ಕಿಂತ ಖುಷಿಯಾಗೋದೇನು ಅಂತಂದರೆ, ಈ ಬೋಟ್ನಲ್ಲಿ ನಾವು ನೋಡಿದಾಗ ಅಲ್ಲಿ ಸುತ್ತ ಕಾಣುವಂಥ ಬಂಡೆಗಳು ನೋಡಿ. ಇಲ್ಲಿ
ಯೋಗ ಕ್ಲಾಸ್ ನಡೀತಾ ಇದೆ. ಅರ್ಧ ಗಂಟೆ ಯೋಗ ಕ್ಲಾಸ್ ಅಂತ ಅಂದ್ಬಿಟ್ಟು ಮುಂಚೆನೇ ಹೇಳಿದರು. ಯಾರ್ಯಾರಿಗೆ ಇಷ್ಟ ಇದೆಯೋ ಅವರೆಲ್ಲ ಬಂದು ಈ ಯೋಗ ಕ್ಲಾಸಲ್ಲಿ ಭಾಗವಹಿಸ್ಬೋದು ಸಹ ಅಂತ ಹೇಳಿದರು. ನೋಡಿ, ಕಣ್ಣನ್ನು ಯಾವ ರೀತಿ ತಂಪು ಮಾಡ್ಕೋಬೇಕು, ಕಣ್ಣನ್ನು ಯಾವ ರೀತಿ ತಂಪಾಗಿ ಇಟ್ಕೋಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಪ್ರವಾಸಿಗರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದು ಸುಮಾರು ಒಂದು ಅರ್ಧ ಗಂಟೆ ಕಣ್ಣನ್ನು ಯಾವ ರೀತಿ ಮಸಾಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದಾರೆ. ನಿಧಾನವಾಗಿ ಕಣ್ಣನ್ನು ಮಸಾಜ್ ಮಾಡ್ತಾ ಇದ್ದಾರೆ. ನಮ್ಮ ಸುಂದರ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನೋಡಿ, ಕಣ್ಣನ್ನು ಯಾವ ರೀತಿ ತಂಪು ಮಾಡ್ಕೊತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗತ್ತೆ. ಈ ಕೋಚು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಬೋಟ್ನಲ್ಲಿ ವ್ಯಾಪಾರ ಮಾಡ್ತಾ ಇರೋದು. ಈ ಸಣ್ಣ ಪುಟ್ಟ ಅಟ್ರಾಕ್ಟಿವ್ ಸಾಮಾನುಗಳು ಮನೆಗೆ ತೊಗೊಂಡೋಗ್ಲಿ ಅಂತ ಅಂದ್ಬಿಟ್ಟು ಈ ಬೋಟ್ನಲ್ಲಿ ತೊಗೊಂಬಂದು ಇಲ್ಲಿ ಮಾರ್ತಾ ಇರ್ತಾರೆ. ಭಾಳ ಜನ ಇದನ್ನು ಕೊಂಡ್ಕೊತಾರೆ. ಬಟ್ ಇದನ್ನು ಇವ್ರು ತರೋದು ಪರ್ಲ್ ವ್ಯಾಲಿ ಅಂತ ಅಂದ್ಬಿಟ್ಟು ಒಂದು ಜಾಗ ಇದೆ. ಆ ಪರ್ಲ್ಸ್ ವ್ಯಾಲಿಯಿಂದ ತೊಗೊಂಬಂದು ಇಲ್ಲಿ ಮಾರ್ತಾರೆ. ಬೆಳಗ್ಗೆ ಎದ್ದು ಸುಮಾರು ದೂರ ಬೋಟ್ನ ಚಲಾಯಿಸ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ. ನೋಡಿ, ಮುತ್ತಿನ ಹಾರ ಬೇಕಾ, ಮುತ್ತಿನ ಸರ ಬೇಕಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಬೇಕಾದು ಎಷ್ಟದು ಜಯಸಿಂಹ ನೋಡಿ ಕೇಳ್ತಾ ಇದ್ದಾರೆ. ಕೇಳಿದ ಮೇಲೆ ನೋಡಿ, ಈಗ ಬೋಟಿನ ಸುತ್ತ ಯಾವ ರೀತಿ ಇದೆ, ಪ್ರಕೃತಿ ಯಾವ ರೀತಿ ಕಾಣುತ್ತೆ, ನಮ್ಮ ಸಮುದ್ರದ ನಡುವೆ ಇರುವಂಥ ಎಷ್ಟೋ ರಹಸ್ಯಗಳು ನಮಗೆ ಗೊತ್ತಾಗೋದೇ ಇಲ್ಲ. ಅಂಥದ್ದೊಂದು ರಹಸ್ಯ ಇವತ್ತು ಈ ವಿಯೆಟ್ನಾಂನಲ್ಲಿದೆ. ವಿಯೆಟ್ನಾಂನಲ್ಲಿ ನಾವು ಬಂದಿರೋದು, ನಾನು, ಜಯಸಿಂಹ, ಸುಂದರರಾಜ್ ಅವರು. ಈ ಬಂಡೆಗಳ ನಡುವೆ ನಮ್ಮನ್ನು ಈ ಒಂದು ಕ್ರೂಸಲ್ಲಿ ಕರ್ಕೊಂಬಂದು ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ರಾತ್ರಿ ಹೊತ್ತು ಕಾಣುವಂಥ ಒಂದು ಸುಂದರವಾದ ದೃಶ್ಯನೇ ಬೇರೆ, ಹಗಲೊತ್ತು ಕಾಣೋ ದೃಶ್ಯನೇ ಬೇರೆ. ನೋಡಿ, ಸುತ್ತಮುತ್ತ ಬರೀ ಬಂಡೆಗಳು. ಪ್ರಕೃತಿ ಈ ರೀತಿಯೂ ಇರುತ್ತೆ ಅನ್ನೋದನ್ನು ನಾವು ಕಲ್ಪನೆಯೂ ಮಾಡೋಕ್ಕಾಗಲ್ಲ. ಅಂಥ ಅದ್ಭುತವಾದ ದೃಶ್ಯ. ಅನೇಕ ಸಿನಿಮಾಗಳಲ್ಲಿ ಇದನ್ನು ನೋಡಿರ್ಬೋದು ನಾವು, ಇಂಗ್ಲೀಷ್ ಸಿನಿಮಾಗಳಲ್ಲಿ, ಅಂದರೆ ಹಾಲಿವುಡ್ ಸಿನಿಮಾಗಳಲ್ಲಿ. ಬಟ್ ನಾನು ಕಂಡಂಗೆ ಯಾವುದೇ ಕನ್ನಡ ಸಿನಿಮಾದಲ್ಲಿ ಈ ದೃಶ್ಯ ಇಲ್ಲೆಲ್ಲೂ ನಾನು ನೋಡಿಲ್ಲ. ನೋಡಿ, ಎಷ್ಟು ಅದ್ಭುತವಾಗಿದೆ ಈ ದೃಶ್ಯ. ಪ್ರಕೃತಿ ಈ ರೀತಿಯೂ ಇರುತ್ತಾ ಅಂತ ಅಂದ್ಬಿಟ್ಟು ನೋಡಬೇಕು ಅನ್ನೋದಾದರೆ ನಾವೊಂದು ಸತಿ ವಿಯೆಟ್ನಾಂಗೆ ಹೋಗಲೇಬೇಕು. ವಿಯೆಟ್ನಾಂನ ಈ ಅದ್ಭುತವಾದ ಐಲ್ಯಾಂಡ್ನಲ್ಲಿ ನಾನು ಇದು 2ನೇ ಸತಿ ಬರ್ತಾ ಇರೋದು. ಹಿಂದೊಂದು ಸತಿ ಬಂದಿದ್ದೆ. ಬಟ್ ಪ್ರಕೃತಿನ ಎಷ್ಟು ಸತಿ ಯಾವಾಗ ನೋಡಿದ್ರೂ ಬೇಜಾರಾಗಲ್ಲ. ಇಲ್ಲಿ ನೋಡಿ, ಈ ವ್ಯಕ್ತಿ ನಮಸ್ಕಾರ ಮಾಡ್ತಾ ಇರೋದು. ಯಾರಿಗೆ ನಮಸ್ಕಾರ ಮಾಡ್ತಾವ್ರೆ? ಸೂರ್ಯನಿಗೆ, ಆಕಾಶಕ್ಕೆ ನಮಸ್ಕಾರ ಮಾಡ್ಕೊಂಡು ಎಕ್ಸಸೈಸ್ ಮಾಡೋವಂಥ ಈ ಒಂದು ಕಲೆ ಇವತ್ತೇ ನಾನು ನೋಡ್ತಾ ಇರೋದು. ಬಹುಶಃ ಚೈನೀಸ್ನಲ್ಲಿ ಈ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಯಾರೋ ಹೇಳಿದರು. ನೋಡಿ, ಸುಂದರವಾದ ದೃಶ್ಯ. ಸುತ್ತ ಬೆಟ್ಟಗಳು, ಸಮುದ್ರದ ಮಧ್ಯೆ ಬೆಟ್ಟಗಳು, ಅನೇಕ ಕ್ರೂಸ್ಗಳು ಇಲ್ಲಿ ಕಾಣ್ತಾ ಇದೆ. ಈ ವ್ಯಕ್ತಿ ಎಕ್ಸಸೈಸ್ ಮಾಡೋದು ನೋಡ್ದ ಅಂತಂದರೆ ಇದು ಕುಂಗ್ಫೂನ, ಬ್ರೂಸ್ಲಿ ಅವರ ಸ್ಟೈಲಾ ಗೊತ್ತಿಲ್ಲ. ನಮಸ್ಕಾರ ಮಾಡ್ಕೊಂಡು ನಮಸ್ಕಾರ ಮಾಡೋದೇ ಎಕ್ಸಸೈಸ್ ಮಾಡ್ತಾ ಇರೋವಂಥ ಈ ಒಂದು ವಿದ್ಯೆ ಅಪರೂಪ ಅಂತ ನನ್ನ ಭಾವನೆ. ಆದ್ಮೇಲೆ ಈ ಒಂದು ಬೋಟಲ್ಲಿ ಹೋಗ್ತಾ ಇದೆ. ಆ ಬೋಟ್ ಹೋದ ಮೇಲೆ ಅದರ ಹಿಂದೆ ಒಂದು ಕಲ್ಲು ಇಲ್ಲ ಬಂಡೆ ಇಲ್ಲ ಸಮುದ್ರದ ಮಧ್ಯದಲ್ಲಿರೋ ಒಂದು ಬಂಡೆ ಕಾಣ್ತಾ ಇದೆ. ಅದು ಈ ದೇಶಕ್ಕೆ ತುಂಬ ಅಮೂಲ್ಯವಾದದಂದೆ. ಈ ದೇಶ ಅಂದರೆ ವಿಯೆಟ್ನಾಂ. ವರ್ಲ್ಡ್ ಹೆರಿಟೇಜ್ ಟ್ರಾವೆಲ್ಸ್ದವ್ರಿಗೆ ಈ ಬಂಡೆ ಒಂದು ಸಿಂಬಲ್. ಅವರ ಎಲ್ಲ ಕಡೆನೂ ಇದನ್ನು ಲೋಗೋ ಆಗಿ ಬಳಸ್ಕೊಂಡಿದ್ದಾರೆ. ಅವರ ಯಾವುದೇ ಒಂದು ಟ್ರಾವೆಲ್ ಇದರಲ್ಲಿ ತಗೊಂಡಾಗ ಈ ಒಂದು ಬಂಡೆ ಎದ್ದು ಕಾಣುತ್ತೆ. ಕಡೆ ಸ್ನೇಹಿತರೆ, ಅಲ್ಲಿ 2 ಸಣ್ಣ ಬಂಡೆಗಳು ಕಾಣ್ತಾ ಇಲ್ಲ ಹಿಂದ್ಗಡೆ ಇರೋ ಬೆಟ್ಟದ ಹತ್ರ. ಅದನ್ನ ಇಲ್ಲಿ ಜನ ನಂಬೋದೇನಂದ್ರೆ ಮನಿ ರಾಕ್ ಅಂತ, ಅದೇ ದುಡ್ಡು ಕೊಡುವ ಬಂಡೆ ಕಲ್ಲು. ಅದು ನೋಡಿ, ಇಲ್ಲಿರ್ತಕ್ಕಂಥ ನೋಟ್ಗಳಿಗೂ ಪ್ರಿಂಟ್ ಮಾಡಿದಾರಲ್ಲ ನೋಡಿ, ನೋಟ್ಗಳಿಗೂ ಆ ರಾಕ್ಸ್ನ ಪ್ರಿಂಟ್ ಮಾಡಿದ್ದಾರೆ ಇಲ್ಲಿರೋ ಒಂದು ಸರ್ಕಾರ. ಅದಕ್ಕೆ ಹೆಸರೇ ಮನಿ ರಾಕ್. ಈ ಹುಡುಗಿ ಹೆಸರು ದೀದಿ ಅಂದ್ಬಿಟ್ಟು. ಈಕೆ ನಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬಹುಶಃ ಎಮರಲ್ಡಾ ಕ್ರೂಸ್ ಏನಿದೆ ಅದರಲ್ಲಿ ಈಕೆ ರಿಸೆಪ್ಷನಲಿಸ್ಟು. ಸೊ ನನಗೆ ಲಾಸ್ಟ್ ಟೈಮ್ ನಾನು ಬಂದಿದ್ದೆ, ಬಟ್ ಆದರೆ ಈ ವಿಷಯಗಳು ನಮ್ಗೆ ಯಾರೂ ಹೇಳಿರಲಿಲ್ಲ. ಈಕೆ ತೋರಿಸ್ಕೊಡ್ತಾ ಇದ್ದಾಳೆ. ಈಕೆ ಬಂದು ದೀದಿ ಅಂದ್ಬಿಟ್ಟು ಅಂತ. ನಮ್ಮಲ್ಲಿ ದೀದಿ ಅಂತ ಆದರೆ ಸಿಸ್ಟರ್. Welcome to Emerald Cruise and please subscribe to Loga. ನೋಡಿ ವೀಕ್ಷಕರೇ, ಈಗ ಆಲ್ರೆಡಿ ಈ ಕ್ರೂಸ್ನೆಲ್ಲ ಕ್ಲೀನ್ ಮಾಡಿ ಪಕ್ಕದಲ್ಲಿರೋ ನಮ್ಮನ್ನು ತರ್ಕೊಂಡು ತಿರುಗಾಡ್ತಾ ಇದ್ರಲ್ಲ ಸೈಟ್ ಸೀಯಿಂಗಿಗೆ,
ಆ ಒಂದು ದೋಣಿಗಳನ್ನ ಹಾಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಈಗ ನೆಕ್ಸ್ಟ್ ಟ್ರಿಪ್ ಬರಕ್ಕೂ ಮುಂಚೆ ಪರಿಪೂರ್ಣವಾಗಿ ಆ ರೂಮು ಎಲ್ಲ ಕ್ಲಿಯರ್ ಆಗಿರ್ಬೇಕು. ಅದಕ್ಕೋಸ್ಕರ ಕ್ಲೀನಿಂಗು ಮುಗಿಸ್ತಾ ಇದ್ದಾರೆ. ಈ ಕಸನೆಲ್ಲ ದೊಡ್ಡ ಬೋಟಿಂದ ಸಣ್ಣ ಬೋಟ್ ತಗೊಂಡೋಗಿ ಆ ನಂತರ ಅಲ್ಲಿ ಶೋರಲ್ಲಿ ಅಂದ್ರೆ ಅవి ರಸ್ತೆ ಏನಿದೆ ರಸ್ತೆನಲ್ಲಿ ಒಂದು ಡಬ್ಬ ಇರುತ್ತೆ, ಡಬ್ಬದಲ್ಲಿ ಹಾಕ್ತಾರೆ ನೋಡಿ. ಇವನೇ ಹೆಡ್ ಕುಕ್ಕೆ ಕೂತ್ಕೊಂಡು ಕ್ಲೀನರು. ನಾವಿವಾಗ ನೀರಿಂದ ಭೂಮಿಗೆ ಹತ್ರ ಹೋಗ್ತಾ ಇದೀವಿ. ನಮ್ದು ಈ ಕ್ರೂಸಿನ ಪ್ರಯಾಣ ಮುಗೀತು. ಹೇಳಿ ವೀರೇಶ್, ನೀವು ಏನಿರೋದು ಅನ್ಕೊಂಡಿದೆ? ಇಡೀ ಒಂದು 24 ಗಂಟೆ ಏನು ಒಂದು ಅನುಭವ ಇದೆ. ಈ ಅನುಭವ ಹಿಂದೆ ಒಂದ್ಸತಿ ನಾನು ಇನ್ನೊಂದು ಇದರಲ್ಲಿ ನಾನು ಅನುಭವಿಸಿದ್ದೀನಿ. ಬಟ್ ನಿಮ್ ಜೊತೆ ಈ ಕೂತ್ಕೊಂಡು ಬಂದ ಅನುಭವ ಇದೆಯಲ್ಲ, ಆಗ ಒಂದು ಟೂರಿಸ್ಟ್ ಆಗಿ ಬಂದು ನೋಡಿದ್ದೆ. ಈಗ ವಿಡಿಯೋ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಾವು ಬಂದಿದ್ದೀವಿ. ಒಂದು ಅದ್ಭುತವಾದ ವಿಡಿಯೋಗಳಾಗತ್ತೆ ಚಿತ್ರಲೋಕದಲ್ಲಿ. ಎರಡನೇದಾಗಿ ಹೇಳ್ಬೇಕು ಅಂತ ಅಂದ್ರೆ, ಸಮುದ್ರದಿಂದ ಈಗ ಲಾಡಿಗೆ ಕೆಲವು ವ್ಯಕ್ತಿಗಳ ಜೊತೆ ನಾವು ಕೂತ್ಕೊಂಡು ಮತ್ತೆ ನಮ್ಮ ವಿಡಿಯೋಗಳನ್ನ ಮುಂದುವರ್ಸೋಣ. ಎಲ್ಲರಿಗೂ ಒಂದೇ ಹೇಳೋದು, ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕ್ರೂಸ್ ವಿಡಿಯೋನ ವಿಯೆಟ್ನಾಂನಿಂದ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.